Yes, good morning. Last class ಏನಪ್ಪಾ ಅಂತಂದ್ರೆ gene therapy. Okay, what do you mean by gene therapy? Very simple. The replacement of defective gene by inserting normal functional gene, that is called gene therapy. Okay, yes, ಅದಾಗಿದ್ಮೇಲೆ ನಾವಲ್ಲಿ gene therapy that is related to SCID ಅದರ ಬಗ್ಗೆ ನೋಡಿದ್ವಿ. Okay, I think you know very well the gene therapy definition already ಹೇಳಿದೆ ನಾನು ನಿಮಗೆ. Replacement of defective gene by introducing normal functional gene. Okay, that is called gene therapy. First human gene therapy, the trial was to be attempted on young girl, that is a 4-year young girl. She is suffering from disease that is called SCID, severe combined immunodeficiency disorder. It is almost similar to AIDS. AIDS ಇದ್ದಂಗೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ AIDS ಒಳಗೂ ಏನಾಗುತ್ತೆ ಅಂತಂದ್ರೆ ಡ್ಯೂ ಟು ದ ವೈರಲ್ ಇನ್ಫೆಕ್ಷನ್ ಕಂಪ್ಲೀಟ್ ಲಾಸ್ ಆಫ್ ಇಮ್ಯೂನ್ ಸಿಸ್ಟಮ್. ಓಕೆ, ಅದೇ ತರ ಇಲ್ಲೂ ಏನಪ್ಪಾ ಅಂದ್ರೆ ಸಿವಿಯರ್ ಕಂಬೈನ್ಡ್ ಇಮ್ಯುನೋಡೆಫಿಷಿಯನ್ಸಿ. Okay, due to the gene, defective gene, okay, that cannot produce normal protein. A defective gene, that is ADA, that do not produce enzyme adenosine deaminase. Due to that lack of enzyme, complete loss of immune system. Okay, yes, ಇಲ್ಲಿ ಅಲ್ಲೇ ಹೇಳಿದಲ್ಲ, the first gene therapy trial that is to be attempted on young girl, she is suffering from SCID, that is to be in August 14, 1990. August 14, 1990. Okay, ಇಲ್ಲಿ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಜೀನ್ ಥೆರಪಿ ಅಂತ ಹೇಳಿದ್ವಿ. ಅಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪು ಮಾಡ್ಕೋಬೇಕು, ದಿ ಟ್ರೀಟ್ಮೆಂಟ್ ಫಾರ್ SCID ಅಂದ್ರೂ ಸೇಮ್ ಅದೇ ಪಾಯಿಂಟ್ ಬರೀಬೇಕು, ಬೇರೆದೇನಲ್ಲ. ಯಾಕಂದ್ರೆ SCID ಒಳಗೆ ನಾವು ಏನ್ ಬರ್ದಿದೀವಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಬರ್ದಿದೀವಿ. ಅಂದ್ರೆ ಸೆಲ್ಸ್ ಅನ್ನ ಹೊರಗಡೆ ತೆಗೆಯೋದು, ಅದ್ರ ನಾರ್ಮಲ್ ಜೀನ್ ಹಾಕೋದು, ಮತ್ತೆ ಸೇಮ್ ಜೆನೆಟಿಕಲಿ ಇಂಜಿನಿಯರ್ಡ್ ಸೆಲ್ಸ್ ಅನ್ನ ರೀಇಂಜೆಕ್ಟ್ ಮಾಡೋದು. ಅಂದ್ರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಜೀನ್ ಥೆರಪಿ ಏನ್ ಹೇಳಿದ್ವಲ್ಲ, ಅಲ್ಲಿ ಸೇಮ್ ಅದೇ ಸ್ಟೆಪ್ಸ್ ಅನ್ನು ನೀವೇನಪ್ಪಾ ಅಂದ್ರೆ ಒಂದ್ ವೇಳೆ ಟ್ರೀಟ್ಮೆಂಟ್ ಫಾರ್ SCID ಅಂತ ಏನಾದರೂ ಕೇಳಿದ್ರೆ ನೀವು ಬರೀಬೇಕು. ಓಕೆ, ಇಟ್ಸ್ ವೆರಿ ಸಿಂಪಲ್. ಅಲ್ಲಿ ಲಿಂಫೋಸೈಟ್ಸ್ ಫ್ರಮ್ ದಿ ಬೋನ್ ಮ್ಯಾರೋ ಆಫ್ ದ ಪೇಷಂಟ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್, ಕಲ್ಚರ್ ಔಟ್ಸೈಡ್ ದ ಬಾಡಿ. ನೆಕ್ಸ್ಟ್ a functional ADA gene that we are going to introducing, that we are going to remove the defective and we are going to introduce normal gene by rDNA technology or genetic engineering. ಅವಾಗ ಬೋನ್ ಮ್ಯಾರೋ ಸೆಲ್ಸ್ ಏನಾಗುತ್ತೆ, ಟಿ ಲಿಂಫೋಸೈಟ್ಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಸೆಲ್ಸ್ ಆಗುತ್ತೆ. ಈ ಜೆನೆಟಿಕಲಿ ಇಂಜಿನಿಯರ್ಡ್ ಸೆಲ್ಸ್ ಅನ್ನ ಮತ್ತೆ ನಾವೇನ್ ಮಾಡ್ತೀವಿ, ಬೋನ್ ಮ್ಯಾರೋ ಆಫ್ ದ ಪೇಷಂಟ್ ಗೆ ಇಂಜೆಕ್ಟ್ ಮಾಡ್ತೀವಿ. ಅಷ್ಟು ಇಂಜೆಕ್ಟ್ ಮಾಡಲ್ಲ, ಮತ್ತೆ ಒಂದಿಷ್ಟು ಅದರೊಳಗೆ ತೆಗೆದಿಟ್ಕೊಂಡು ಕಲ್ಚರ್ ಮಾಡಿ ಸಮ್ ಸೆಲ್ಸ್ ಆರ್ ಗೋಯಿಂಗ್ ಟು ಇಂಜೆಕ್ಟ್. ಯಾಕಂದ್ರೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀವಿ ಏನು, ಯಾವಾಗ ಈ ಜೆನೆಟಿಕಲಿ ಇಂಜಿನಿಯರ್ಡ್ ಸೆಲ್ಸ್ ಇಂಜೆಕ್ಟ್ ಮಾಡ್ತೀವಿ ಅವಾಗ ಅಲ್ಲಿ ಗ್ರಾಜುವಲ್ ಏನಾಕೊಂತ ಹೋಗುತ್ತೆ, ಎಸ್ ಡಿಸೀಸ್ಡ್ ಸಿಂಪ್ಟಮ್ಸ್ ರಿಲೀವ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಅಥವಾ ಸೊಲ್ಯೂಷನ್ ಏನಲ್ಲಿ ಪರ್ಮನೆಂಟ್ ಆಗಲ್ಲ. ಯಾಕೆಂದ್ರೆ ದಿ ಡೆಫಿನೆಟ್ ಲೈಫ್ ಸ್ಪ್ಯಾನ್, ಈ ಟಿ ಲಿಂಫೋಸೈಟ್ ಗೆ ಡೆಫಿನೆಟ್ ಲೈಫ್ ಸ್ಪ್ಯಾನ್ ಇರುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ದಟ್ ಡು ನಾಟ್ ಬಿಕಮ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಅದಕ್ಕೆ ಅಲ್ಲಿ ದ ಗ್ಯಾಪ್ ಆಫ್ 3 months ದಿ ಜೆನೆಟಿಕಲಿ ಇಂಜಿನಿಯರ್ಡ್ ಸೆಲ್ಸ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಆರ್ ಇಂಜೆಕ್ಟ್ ಇನ್ ಟು ದಿ ಬೋನ್ ಮ್ಯಾರೋ ಆಫ್ ದ ಪೇಷಂಟ್ಸ್. ಓಕೆ, ಅದು ಏನಪ್ಪಾ ಅಂದ್ರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಜೀನ್ ಥೆರಪಿ ಅಥವಾ ನಾನು ಹೇಳೋದಲ್ಲ ಟ್ರೀಟ್ಮೆಂಟ್ ಫಾರ್ SCID ಕೇಳಿದ್ರೆ ಅದೇ ಬರೀಬೇಕು, ಮತ್ತೆ ಬೇರೆ ಯಾವುದು ಬರಲ್ಲ. ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ಜೀನ್ ಥೆರಪಿ ಎರಡು ಹೇಳಿದ್ವಿ, ಸೊಮ್ಯಾಟಿಕ್ ಜೀನ್ ಥೆರಪಿ, ಇನ್ನೊಂದು ಓಕೆ ಜರ್ಮ್ ಲೈನ್ ಜೀನ್ ಥೆರಪಿ. ಓಕೆ, ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟಿವ್ ಜೀನ್ ಬೈ ಇಂಟ್ರೊಡ್ಯೂಸಿಂಗ್ ನಾರ್ಮಲ್ ಜೀನ್ ಇನ್ ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಸೊಮ್ಯಾಟಿಕ್ ಸೆಲ್ ಆರ್ ಬಾಡಿ ಸೆಲ್ಸ್ ಆಫ್ ದ ಪೇಷಂಟ್, ದಟ್ ಈಸ್ ಕಾಲ್ಡ್ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ನೀವು SCID ನೋಡಿದ್ರೆ ಅದು ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿನ ಎಕ್ಸಾಂಪಲ್ ಹೇಳ್ಬೋದು, ಸಿಸ್ಟಿಕ್ ಫೈಬ್ರೋಸಿಸ್. ಓಕೆ, ಆ ತರ ಹೇಳ್ಬೋದು. ನೆಕ್ಸ್ಟ್ ಇನ್ನು ಜರ್ಮ್ ಲೈನ್ ಜೀನ್ ಥೆರಪಿ ಅಂದ್ರೆ replacement of defective gene by introducing normal functional gene in embryonic cells, that is early stages of the embryonic cells. Okay, next adalde information ಒಂದಿಷ್ಟು ಹೇಳಿದ್ವಿ, diseases gene introduced ಯಾವ ಸೆಲ್ಸ್ ಅನ್ನು ಯೂಸ್ ಮಾಡಿದೀವಿ ಅಂತ. ಓಕೆ, ಅದೆಲ್ಲಿ ಬರುತ್ತೆ ಅಂದ್ರೆ applications of gene therapy. Main application of gene therapy that is to be used in medical field to diagnose and treat hereditary or acquired diseases ಅಂತ ಹೇಳಿದ್ವಿ. ಓಕೆ, ಎಸ್ ಇನ್ನು ನೆಕ್ಸ್ಟ್ ಡಿಸೀಸಸ್ ಬಂದ್ರೆ SCID ಗೆ ADA ಜೀನ್, ಟಿ ಲಿಂಫೋಸೈಟ್ಸ್ ಅನ್ನು ಯೂಸ್ ಮಾಡ್ತೀವಿ, ಸಿಸ್ಟಿಕ್ ಫೈಬ್ರೋಸಿಸ್. ಓಕೆ, CFTR ಜೀನ್ ದಟ್ ಇಸ್ ಟು ಬಿ ಸೆಲ್ಸ್ ಆಫ್ ಎಂಬ್ರಿಯೋ. ಇನ್ನು ನೆಕ್ಸ್ಟ್ ಹಿಮೋಫಿಲಿಯಾ, ದಟ್ ಈಸ್ ಫ್ಯಾಕ್ಟರ್ 9 ಪ್ರೊಡ್ಯೂಸ್ ಮಾಡೋ ಜೀನ್ ಅನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಇನ್ ಅಟೋಲೋಗಸ್ ಸ್ಕಿನ್ ಫೈಬ್ರೋಬ್ಲಾಸ್ಟ್ ಸೆಲ್ಸ್. ಇನ್ನು ಲಾಸ್ಟ್ ಬರ್ಬೇಕಪ್ಪ ಅಂತಂದ್ರೆ ಹೈಪರ್ ಕೊಲೆಸ್ಟ್ರೋಮಿಯಾ. ಓಕೆ, ಡಚಿನ್ಸನ್ಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, LDL ಜೀನ್, ಡೆಸ್ಟ್ರೋಫಿನ್ ಜೀನ್. Dystrophin gene ಗೊತ್ತಿದೆ, one of the largest gene in human genome. One of the largest gene in human genome.
ನಾವು ಕಲ್ತಿದೀವಿ ಮಸಲ್ ಸೆಲ್ಸ್ ಒಳಗೆ ಎಕ್ಸ್ಪ್ರೆಸ್ ಆಗುತ್ತೆ, ಎಲ್ಲಾ ಸೆಲ್ಸ್ ಒಳಗೂ ಇರುತ್ತೆ, ಬಟ್ ಎಕ್ಸ್ಪ್ರೆಷನ್ ಏನಪ್ಪಾ ಅಂದ್ರೆ ಮಸಲ್ ಸೆಲ್ಸ್. ಅದಕ್ಕೆ ಅಲ್ಲಿ ಮಯೋಬ್ಲಾಸ್ಟ್ ಅಂತ ಸೆಲ್ಸ್ ಅನ್ನ ತಗೊಂಡು ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಇದು ಏನಪ್ಪಾ ಅಂದ್ರೆ ಜೀನ್ ಥೆರಪಿ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಎನದರ್ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಅಗೇನ್ ಇನ್ ಮೆಡಿಸಿನ್ ಫೀಲ್ಡ್, ದಟ್ ಈಸ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಇದು ಎಕ್ಸಾಮ್ ಒಳಗೆ ಬಹಳ ಸಲ ಕೇಳಿದ್ದಾರೆ, 3 ಮಾರ್ಕ್ಸ್ಗೆ ಮತ್ತೆ 5 ಮಾರ್ಕ್ಸ್ಗೆ. ಏನು ಮಾಲಿಕ್ಯುಲರ್ diagnosis. Molecular diagnosis 3 or 5 ಮಾರ್ಕಿಗೆ ಇದನ್ನ ಕೇಳಬಹುದು. ಓಕೆ, ಎಸ್. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಹೇಳಿ. ಓಕೆ, ನಿಮ್ಗೆ ಫಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ದ ಡಿಸೀಸ್ ರಿಕ್ವೈರ್ ಅರ್ಲಿ ಡಿಟೆಕ್ಷನ್ ಆಫ್ ಪ್ಯಾಥೋಜನ್ಸ್. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾವುದೇ ಒಂದು ಡಿಸೀಸ್ ಅನ್ನ ನಾವು ಟ್ರೀಟ್ ಮಾಡಬೇಕಾದ್ರೆ ಓಕೆ, ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಡಿಸೀಸ್ ರಿಕ್ವೈರ್ ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ಈಸಿಯಾಗಿ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಇಟ್ಸ್ ಪ್ಯಾಥೋಫಿಸಿಯಾಲಜಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾವುದೇ ಡಿಸೀಸ್ ತಗೊಳ್ರಿ, ಈಗ ಏನಾಗುತ್ತೆ ಅಂತಂದ್ರೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ನಾವು ಮಾಡಬೇಕಾದ್ರೆ ಡಿಸೀಸ್ ಯಾವುದು ಅಂತ ಫಸ್ಟ್ ಪತ್ತೆ ಹಚ್ಚಬೇಕು ನಾವು. ಓಕೆ, ಅದನ್ನೇ ಹೇಳ್ತೀವಿ ನಾವು ಇಲ್ಲಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಒಳಗೆ ಮೇನ್ ಏನಪ್ಪಾ ಅಂದ್ರೆ based on or by using the nucleic acids. ಓಕೆ, ಈಗ ಫಸ್ಟ್ ಅದೊಂದು ಇಂಟ್ರೊಡಕ್ಷನ್ ಪಾಯಿಂಟ್ ಬರೆಯೋಣ, ಆಮೇಲೆ ಅದು ಯಾವ್ದಾವ್ದು ಯೂಸ್ ಮಾಡ್ತೀವಿ ಹೇಳೋಣ. ಎಸ್, ದಿ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ದಿ ಡಿಸೀಸಸ್, ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ದಿ ಡಿಸೀಸಸ್. ಓಕೆ, ಯಾವುದೇ ಇರಲಿ, ದ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಡಿಸೀಸಸ್ ರಿಕ್ವೈರ್ early diagnosis. Okay, yes, the effective treatment of the disease require early diagnosis and understanding its pathophysiology. Okay, yes, early diagnosis and understanding its pathophysiology is very important ಅಂತ ಹೇಳ್ತೀವಿ. ಏನಿದೆ ಹಿಂಗಂದ್ರೆ Yes, very simple. Effective treatment of the disease require early diagnosis. Early diagnosis ಅಂದ್ರೆ ಯಾವ ಡಿಸೀಸ್ ಯಾವ ಪ್ಯಾಥೋಜನ್ ಇಂದ ಬರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಪ್ಯಾಥೋಫಿಸಿಯಾಲಜಿ. ಓಕೆ, ಎಸ್, ಪ್ಯಾಥೋಫಿಸಿಯಾಲಜಿ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲಾ ಪ್ಯಾಥೋಜನ್ಸ್ ಒಂದೇ ಟಿಶ್ಯೂ ಒಂದೇ ಸೆಲ್ಸ್ ಅನ್ನ ಟಾರ್ಗೆಟ್ ಮಾಡಲ್ಲ ಇಲ್ಲಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಗೊತ್ತಿದೆ HIV ಇತ್ತು ಅಂದ್ರೆ ವೈರಸ್ ಏನ್ ಮಾಡುತ್ತೆ, ಇಮ್ಯೂನ್ ಸೆಲ್ಸ್ ಅದ್ರ ಮೇಲೆ ಇನ್ಫೆಕ್ಷನ್ ಅದ್ರ ಮೇಲೆ ಟಾರ್ಗೆಟ್ ಮಾಡುತ್ತೆ. ಅದೇ ತರ ನಿಮ್ಗೆ ಹೆಪಾಟಿಟಿಸ್ ವೈರಸ್ ಇತ್ತು ಅಂದ್ರೆ ಇಟ್ ಇನ್ಫೆಕ್ಟ್ಸ್ ಆನ್ ಲಿವರ್ ಸೆಲ್ಸ್. ಓಕೆ, ಈ ತರ ಏನಪ್ಪಾ ಅಂದ್ರೆ ಪ್ರತಿಯೊಂದು ಏನು ಪ್ಯಾಥೋಜನ್ ದೇರ್ ಟಾರ್ಗೆಟ್ ಸೈಟ್ ವಿಲ್ ಬಿ ಡಿಫರೆಂಟ್. ಓಕೆ, ಅದನ್ನೇ ನಾವು ಪ್ಯಾಥೋಫಿಸಿಯಾಲಜಿ ಅಂತ ಹೇಳ್ತೀವಿ. ಪ್ಲಸ್ ಅಪಾರ್ಟ್ ಫ್ರಮ್ ದಟ್ ಓಕೆ, ದ ಮೋಡ್ ಆಫ್ ಸ್ಪ್ರೆಡಿಂಗ್. ಓಕೆ, ಎಸ್, ಯಾವ ತರ ಅದು ಒಂದು ಬಾಡಿ ಪಾರ್ಟ್ಸ್ ಇನ್ನೊಂದು ಬಾಡಿ ಪಾರ್ಟ್ಗೆ, ಒಂದು ಟಿಶ್ಯೂಗಿಂದ ಇನ್ನೊಂದು ಟಿಶ್ಯೂಗೆ ಓಕೆ ಸ್ಪ್ರೆಡ್ ಆಗುತ್ತೆ. ಓಕೆ, ಎಷ್ಟು ಫಾಸ್ಟ್ ಆಗಿ ಅದ್ರದ್ದು ರೆಪ್ಲಿಕೇಶನ್ ಇದೆ. ಓಕೆ, ಎಷ್ಟು ಫಾಸ್ಟ್ ಆಗಿ ಡಿಸೀಸ್ ಪ್ಯಾಥೋಜನ್ ಇಸ್ ಗೋಯಿಂಗ್ ಟು ಮಲ್ಟಿಪ್ಲೈ ಇನ್ ದ ಹೋಸ್ಟ್ ಬಾಡಿ. ಓಕೆ, ಪ್ಲಸ್ ಅದರ ಜೊತೆಗೆ ಎಸ್ ದೆನ್ ವಾಟ್ ಆರ್ ದ ಸಿಂಪ್ಟಮ್ಸ್, ಅದು ನಾವೇನಂತ ಹೇಳ್ತೀವಿ ಅಂತಂದ್ರೆ ಈ ಪ್ಯಾಥೋಫಿಸಿಯಾಲಜಿ ಅಂತ ಹೇಳ್ತೀವಿ. ಓಕೆ, ದ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಡಿಸೀಸ್ ರಿಕ್ವೈರ್ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ pathophysiology is very important. Okay, yes.